ನಮಸ್ಕಾರ. ಡಾಕ್ಟರ್ ಸವಿತಾ ಉಪ್ನಾಳ್, ಆಯುರ್ವೇದಿಕ್ ಸ್ತ್ರೀರೋಗ ತಜ್ಞರು, ಆತ್ಮಶ್ರೀ ಆಯುರ್ವೇದಿಕ್ ಕೇಂದ್ರ, ಧಾರವಾಡ. ಇವತ್ತು ನಾವು ಪ್ರಾಕೃತ ಮಾಸಿಕ ಧರ್ಮ ಅಂದರೆ ನಾರ್ಮಲ್ ಮೆನ್ಸ್ಟ್ರುವೇಷನ್ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಅಂದರೆ ನೀವು ಅನ್ಕೋತೀರಾ ನಾರ್ಮಲ್ ಅಂದ ತಕ್ಷಣ ತಿಂಗಳ ಕರೆಕ್ಟಾಗಿ ಬಂದರೆ ಸಾಕಲ್ವಾ ಅಂತ. ಇಲ್ಲ, ನಮ್ಮ ಆಚಾರ್ಯರು ಅದರ ಜೊತೆಗೇ ಬೇರೆ ಲಕ್ಷಣಗಳು ಇದ್ದಾಗ ಮಾತ್ರ ಅದನ್ನು ನಾರ್ಮಲ್ ಅಂತ ಹೇಳಿದ್ದಾರೆ. ಅದಕ್ಕೆ ಅವು ಯಾವ ಲಕ್ಷಣ ಅನ್ನೋದನ್ನು ಸ್ವಲ್ಪ ತಿಳ್ಕೊಳ್ಳೋಣ ಅಂತ. ಶ್ಲೋಕ ಸಂಸ್ಕೃತದಲ್ಲಿ ಇದೆ, ನಾನು ಅರ್ಥ ಮಾಡಿಸೋ ಪ್ರಯತ್ನ ಮಾಡ್ತೀನಿ. ನಮ್ಮ ಆಚಾರ್ಯರು ಇದನ್ನು ಶುದ್ಧ ಆರ್ತವ ಲಕ್ಷಣ ಅನ್ನೋ ಹೆಡ್ಡಿಂಗ್ನಲ್ಲಿ ಹೇಳಿದ್ದಾರೆ. ಬನ್ನಿ ನೋಡೋಣ. ಮಾಸಾತ್ ನಿಸ್ಪಿಚ್ಛ ದಾಹ ಅರ್ತಿ ಪಂಚರಾತ್ರಾನುಬಂಧಿನೀಚ ನೈವ ಅತಿಬಹು ನ ಅತ್ಯಲ್ಪಂ ಆರ್ಥವಂ ಶುದ್ಧಮಾದಿಶೇತ್ ಗುಂಜಾಫಲಂ ಸವರ್ಣಂ ಚ ಪದ್ಮಾಲಕ್ತಕ ಸನ್ನಿಭಂ ಇಂದ್ರಗೋಪ ಸಂಕಾಶಂ ಚ ಆರ್ಥವಂ ಶುದ್ಧಮಾದಿಶೇತ್. ಅಂದರೆ ಇಲ್ಲಿ ಮಾಸಾತ್ ಪ್ರತಿ ತಿಂಗಳು ರೆಗ್ಯುಲರ್ ಆಗಿ ಬರ್ತಿರಬೇಕು. ಅದು 28 ಡೇಸ್ ಅಂತ ಹೇಳಿದ್ದಾರೆ. ಕೆಲವೊಬ್ಬರಿಗೆ ಪ್ರಕೃತಿ ಅನುಸಾರವಾಗಿ ಅಥವಾ ಸೀಸನ್ ಅನುಸಾರವಾಗಿ 2 ದಿನ ಮುಂಚೆ 2 ದಿನ ನಂತರ ಕೂಡ ಬರ್ಬೋದು. ಅದನ್ನು ನಾರ್ಮಲ್ ಅಂತಲೇ ಕನ್ಸಿಡರ್ ಮಾಡ್ತೀವಿ. ನಿಷ್ಪಿಚ್ಛ ಅಂದರೆ ಅದು ಸ್ಟಿಕ್ಕಿ ಆಗಿರಬಾರ್ದು, ಅಂದರೆ ನೀವು ಜಿಗಿಟಾಗಿರ್ಬಾರ್ದು, ಕಣ್ಣಿಯಾಗಿ ಕ್ಲಾಟ್ಸ್ ಬೀಳ್ತವೆ ಅಂತಾರಲ್ಲ, ಆ ರೀತಿ ಇರಬಾರ್ದು. ದಾಹ ಅಂದರೆ ಬರ್ನಿಂಗ್ ಸೆನ್ಸೇಷನ್, ನಿಮ್ಮ ಮುಟ್ಟಾಗುವಾಗ ಹೊಟ್ಟೆಯೊಳಗಾಗಲಿ ಕೈ ಕಾಲುಗಳಲ್ಲಾಗಲಿ ಅಥವಾ ಕೆಲವೊಬ್ಬರಿಗೆ ಜ್ವರನೇ ಬಂದ್ಬಿಡುತ್ತೆ, ಆ ರೀತಿ ಉರಿ ಯಾವುದು ಇರಬಾರ್ದು. ಅರ್ತಿ ಅಂದರೆ ನೋವು ಅಂದರೆ ನಿಮಗೆ ಹೊಟ್ಟೆ ನೋವಾಗಲಿ, ನಡ ನೋಸೋದಾಗಲಿ, ಕೈಕಾಲು ನೋಸೋದಾಗಲಿ, ಕೆಲವರಿಗೆ ಪೂರ್ತಿ ಮೈಕೈ ಎಲ್ಲ ನೋಸ್ಬಿಡುತ್ತೆ, ಆ ಥರ ನೋವುಗಳು ಇರಬಾರ್ದು. ಸ್ವಲ್ಪ ನೋವು ಬ್ಲೀಡಿಂಗ್ ಇರುತ್ತೆ ಅಂದಾಗ ಸ್ವಲ್ಪ ಡಿಸ್ಟರ್ಬೆನ್ಸ್ ನೋವು ಇದ್ದೇ ಇರುತ್ತೆ. ಬಟ್ ಅದು ನೋವು ನಿಮಗೆ ಡೇ ಟು ಡೇ ಆ್ಯಕ್ಟಿವಿಟೀಸನ್ನು ಮಾಡೋಕ್ಕಾಗದೇ ಇದ್ದಾಗ ಅದನ್ನು ಅಬ್ನಾರ್ಮಲ್ ಅಂತಾರೆ. ರಾತ್ರಾನುಬಂಧಿನಿ ಅಂದರೆ 5 ದಿನಗಳವರೆಗೂ ಬ್ಲೀಡಿಂಗ್ ಇರಬೇಕು ಅಂತಾರೆ. ಇಲ್ಲಿ ಕೂಡ ಪ್ರಕೃತಿ ಅನುಸಾರವಾಗಿ, ಅಂದರೆ ನಿಮಗೆ 3 ದಿನ ವಾತ ಪ್ರಕೃತಿಯವರಿಗಿರುತ್ತೆ, ಕೆಲವರಿಗೆ ಪಿತ್ತ ಕಫ ಅನುಬಂಧ ಇದ್ದಾಗ 7 ದಿನಗಳವರೆಗೂ ಇರುತ್ತೆ. ಅದು ಕೂಡ 3 ರಿಂದ 7 ದಿನ ನಾರ್ಮಲ್ ಅಂತ ತಿಳ್ಕೊಬೇಕು. ನ ಅತಿ ಬಹು ಅಂದರೆ ಬಹಳ ಅತಿಯಾಗಿ ಆಗೋದು. ಕೆಲವೊಬ್ರು ಹೇಳ್ತಾರೆ 4-5 ಪ್ಯಾಡುಗಳನ್ನು ಚೇಂಜ್ ಮಾಡ್ತೀವಿ ನಾವು, ಕಣ್ಣಿಯಾಗಿ ಬೀಳುತ್ತೆ, ಕ್ಲಾಟ್ಸ್ ಎಲ್ಲ ಬೀಳುತ್ತೆ ಅಂತ. ಆ ರೀತಿ ಇದ್ರೂ ಕೂಡ ಅದನ್ನು ಅಬ್ನಾರ್ಮಲ್ ಅಂತ ತಿಳ್ಕೊಬೇಕು. ನ ಅತಿ ಅಲ್ಪಂ ಅಂದರೆ ಕೆಲವೊಬ್ರು ಹೇಳ್ತಾರೆ 1 ಪ್ಯಾಡ ಆಗ್ತೈತ್ರಿ ನಮಗೆ, ಕೆಲವ್ರು ಹೇಳ್ತಾರೆ ಪ್ಯಾಡ್ ಹಿಡಿಯೋ ಅವಶ್ಯಕತೆನೇ ಇರೋದಿಲ್ಲ, ಅಂದರೆ ಅತಿ ಅಲ್ಪ ಪ್ರಮಾಣ ಅಂತ. ಅದನ್ನು ಕೂಡ ಅಬ್ನಾರ್ಮಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಈ ಎಲ್ಲ ಲಕ್ಷಣಗಳು ಇದ್ದಾಗ ಮಾತ್ರ ಅದು ಶುದ್ಧವಾದ ಆರ್ಥವ, ನಾರ್ಮಲ್ ಮೆನ್ಸ್ಟ್ರುವೇಷನ್ ಅಂತ. ಇನ್ನು ಬಣ್ಣದ ಬಗ್ಗೆನೂ ಹೇಳಿದ್ದಾರೆ, ಅದರದ್ದು ಯಾವ ರೀತಿ ಅದರ ಬಣ್ಣ ಇರಬೇಕಂತ. ಗುಂಜಾಫಲ ಅಂದರೆ ನೀವು ಗುಲುಗುಂಜಿ ಅಂತ ಹೇಳ್ತಿರಲ್ಲ, ಇಲ್ಲಿ ತೋರಿಸಿದೆ ನೋಡಿ ಗುಲುಗುಂಜಿ. ಇದರಲ್ಲಿ ಕೆಂಪು ಬಣ್ಣ ಏನಿರುತ್ತೆ ಆ ಕೆಂಪು ಬಣ್ಣ ಇರಬೇಕು. ಪದ್ಮಾಲಕ್ತಕ ಅಂದರೆ ಇಲ್ಲಿ ಪದ್ಮ ನೋಡ್ತಾ ಇದ್ರೆ ಕೆಂಪು ಪದ್ಮದ ಬಣ್ಣ ಇರಬೇಕು. ಇದು ಇಂದ್ರಗೋಪ ಕೀಟ. ಇದನ್ನು ಕನ್ನಡದಲ್ಲಿ ಏನು ಹೇಳ್ತಾರೋ ನನಗೂ ಗೊತ್ತಿಲ್ಲ, ನೀವು ಕಮೆಂಟ್ಸ್ನಲ್ಲಿ ನಿಮ್ಗೆ ಗೊತ್ತಿದ್ರೆ ತಿಳಿಸ್ಬೋದು. ಇಂದ್ರಗೋಪ ಕೀಟದ ಬಣ್ಣದಲ್ಲಿ ಇರಬೇಕು. ಈ ರೀತಿ ಇದ್ದಾಗ ಮಾತ್ರ ನಾವು ಅದನ್ನು ನಾರ್ಮಲ್ ಮೆನ್ಸ್ಟ್ರುವೇಷನ್ ಅಂತ ಹೇಳ್ತೀವಿ. ಇಲ್ಲಿ ನೋಡಿ ಮತ್ತೆ ರಿಪೀಟ್ ಮಾಡೋಣ. ಮಾಸಾತ್ ಅಂದರೆ ಪ್ರತಿ ಮಂತ್ ಕರೆಕ್ಟ್ ಆಗಿರಬೇಕು, ಕಣ್ಣಿಯಾಗಿ ಜಿಗಿಟಾಗಿ ಇರಬಾರ್ದು, ಬರ್ನಿಂಗ್ ಇರಬಾರ್ದು, ನೋವು ಇರಬಾರ್ದು. 5 ದಿನ ಅಂದರೆ 3 ರಿಂದ 7 ದಿನವರೆಗೂ ಇರಬಹುದು. ಅತಿಯಾಗಿ ಕೂಡ ಇರಬಾರ್ದು, ಅತಿ ಕಡಿಮೆ ಪ್ರಮಾಣ ಕೂಡವಾಗಿ ಇರಬಾರ್ದು. ಅದರ ಬಣ್ಣ ಗುಂಜಾಫಲವಾಗಿ ಬಣ್ಣದ ಇರಬೇಕು, ಕೆಂಪು ಪದ್ಮದ ಬಣ್ಣದಲ್ಲಿ ಇರಬೇಕು, ಅಥವಾ ಇಂದ್ರಗೋಪ ಕೀಟದಂತೆ ಇರಬೇಕು. ಇವೆಲ್ಲ ಹೇಳಿದ್ದಾರೆ. ಇದರ ಜೊತೆಗೆ ನಮ್ಮ ಆಚಾರ್ಯರು ಇನ್ನೊಂದು ಹೇಳಿದ್ದಾರೆ, ವಸ್ತ್ರಂ ನ ವಿರಂಜಯೇತ್. ಅಂದರೆ ನೀವು ಅದನ್ನು ಈಗಂತೂ ಎಲ್ಲರೂ ಪ್ಯಾಡ್ಸನ್ನು ಯೂಸ್ ಮಾಡ್ತೀರಿ, ಗೊತ್ತಾಗೋದಿಲ್ಲ. ಈಗ ಬಟ್ಟೆಗಳನ್ನು ಹಿಡಿದಾಗ ಅದನ್ನು ತೊಳೆಯುವಾಗ ಅದರ ಕಲೆಗಳು ಇಲ್ಲದೆ ಆಗಿ ಹೋಗ್ಬಿಡ್ಬೇಕು. ಯಾವುದು ಬಟ್ಟೆಯಲ್ಲಿ ಕಲೆಗಳು ಉಳಿಬಾರ್ದು. ವಸ್ತ್ರಂ ನ ವಿರಂಜಯೇತ್, ಅವಾಗ ಮಾತ್ರ ಅದನ್ನು ಅಬ್ನಾರ್ಮಲ್ ಅಂತ ಹೇಳ್ತೀವಿ. ಕಲೆಗಳು ಉಳಿದ್ರೆ ಅದು ಇನ್ಫೆಕ್ಷಿಯಸ್ ಆಗಿಯೋ ಅಥವಾ ದೋಷಯುಕ್ತಿಯಾಗಿಯೋ ಇದೆಯಾ ಅಂತ ತಿಳ್ಕೊಬೇಕು. ಆಮೇಲೆ ಇನ್ನೊಂದು ಏನು ಅಂತಂದರೆ, ಈಗ ದೊಡ್ಡವರಾಗಿ ಮೆನಾರ್ಕೆ ಆಗಿ 1-2 ವರ್ಷ ಅಥವಾ ಮೆನೋಪಾಸ್ ಆಗೋಕ್ಕಿಂತ ಮುಂಚೆ 1-2 ವರ್ಷ ಈ ಲಕ್ಷಣಗಳು ಬದಲಿ ಆಗುತ್ತೆ. ಅಂದರೆ ತಿಂಗಳ ಆಗೋದ್ರಲ್ಲಾಗಲಿ ಬಣ್ಣದಲ್ಲಾಗಲಿ ಅದನ್ನು ನಾರ್ಮಲ್ ಅಂತ ಹೇಳ್ತೀವಿ ನಾವು. ಉಳಿದ ಎಲ್ಲ ಟೈಮಿಗೆ ಇದು ಈ ಲಕ್ಷಣವನ್ನು ಹೊಂದಿರಬೇಕು. ಆಮೇಲೆ ಯಾರು ಮಕ್ಕಳನ್ನ ಆಗೋದಕ್ಕೆ ಪ್ರಯತ್ನ ಮಾಡ್ತಿರೋ, ಪ್ರೆಗ್ನೆನ್ಸಿಗೆ ಪ್ರಯತ್ನ ಮಾಡ್ತಿರ್ತೀರೋ
ಅವರಿಗೆ ಈ ಎಲ್ಲ ಲಕ್ಷಣಗಳನ್ನು ಅಬ್ಸರ್ವ್ ಮಾಡೋದು ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ಇಲ್ಲಿ ಇದು ದೋಷಮುಕ್ತವಾಗಿತ್ತು ಅಂದರೆ ನಿಮಗೆ ಒಳ್ಳೆ ಓವ್ಯುಲೇಷನ್ ಆಗೋದಿಲ್ಲ, ಅಂದರೆ ನಿಮ್ಮ ಬೀಜೋತ್ಪತ್ತಿ ಕರೆಕ್ಟಾಗಿ ಆಗೋದಿಲ್ಲ. ಅವರಿಗೆ ಇದು ತುಂಬ ಬಹಳ ಮುಖ್ಯ ಆಗಿರುತ್ತೆ. ಎಲ್ಲನೂ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ನಮಸ್ಕಾರ. ಥ್ಯಾಂಕ್ ಯು.